ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಜೆಪಿ ಸದ್ಯ ಈ ದೇಶದಲ್ಲಿ ಆಡಳಿತ ನಡೆಸುತ್ತಿರುವಂಥ ಪಕ್ಷ, ಅತಿ ಹೆಚ್ಚು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥ ಪಕ್ಷ. ಜೊತೆಗೆ ಈ ಬಿಜೆಪಿ ದೇಶದ ಅತ್ಯಂತ ಶ್ರೀಮಂತ ಪಕ್ಷವೂ ಹೌದು. ಬಿಜೆಪಿಯ ಸನಿಹಕ್ಕೂ ಕೂಡ ಬೇರೆ ಪಕ್ಷಗಳು ಶ್ರೀಮಂತಿಕೆಯಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಆ ಮಟ್ಟಿನ ರಿಚೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ. ದೇಶದ ಒಟ್ಟಾರೆ ರಾಜಕೀಯ ಪಕ್ಷಗಳ ಆಸ್ತಿಯ ಪೈಕಿ ಬಿಜೆಪಿ 70% ಹೊಂದಿದೆ. ಈ ದೇಶದಲ್ಲಿ ಬಿಜೆಪಿ ಅತಿ ದೊಡ್ಡ ಹಾಗೂ ಅತಿ ಶ್ರೀಮಂತ ಪಕ್ಷ ಎಂಬ ಹಣೆಪಟ್ಟಿಯನ್ನು ಕೂಡ ಹೊತ್ತುಕೊಂಡಿದೆ. ಹಾಗಾದರೆ ಮಿತ್ರರೇ, ಬಿಜೆಪಿಯ ಆಸ್ತಿ ಮೂಲ ಏನು? ಬಿಜೆಪಿಯ ಆದಾಯ ಎಲ್ಲಿಂದ ಬರುತ್ತೆ? ಬಿಜೆಪಿಗೆ ಯಾರ್ಯಾರು ಡೊನೇಷನನ್ನು ಕೊಡ್ತಾರೆ? ಬಿಜೆಪಿ ಈ ಆಸ್ತಿಯನ್ನು ಹೇಗೆ ಬಳಕೆ ಮಾಡುತ್ತೆ? ಬಿಜೆಪಿ ಹೇಗೆ ಬೆಳೆದು ಬಂತು? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2021ರ ಭಾರತದ ರಾಜಕೀಯ ಪಕ್ಷಗಳ ಆದಾಯ ಮತ್ತು ಅದರ ಆಸ್ತಿಯ ವಿವರವನ್ನು ನೋಡೋದಾದರೆ, ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಂತೆ ಒಟ್ಟಾರೆ ಎಲ್ಲ ರಾಜಕೀಯ ಪಕ್ಷಗಳು ಸಂಗ್ರಹಿಸಿದಂತಹ ದೇಣಿಗೆ 633 ಕೋಟಿ. ಅದರಲ್ಲಿ ಅತಿ ಹೆಚ್ಚು ಹಣ ಬಿಜೆಪಿಯ ಪಾಲಾಗಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ರಿಪೋರ್ಟ್ ಪ್ರಕಾರ ಈ ದೇಶದ ಅತಿ ಹೆಚ್ಚು ಶ್ರೀಮಂತ ಪಾರ್ಟಿ ಬಿಜೆಪಿ. ಮಿತ್ರರೇ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಕಾರ ಯಾವುದೇ ರಾಜಕೀಯ ಪಕ್ಷವೂ ಕೂಡ ದೇಣಿಗೆಯನ್ನು ಪಡೆದುಕೊಳ್ಳಬಹುದು. ಆದರೆ ಆ ದೇಣಿಗೆ 20,000ವನ್ನು ಮೀರಿದ್ರೆ, ಅಂದರೆ ಒಬ್ಬ ವ್ಯಕ್ತಿಯಿಂದ 20,000ಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ಪಡೆದ್ರೆ ಅದು ಯಾಕೋಸ್ಕರವಾಗಿ ತೆಗೆದುಕೊಂಡಿದ್ದು, ಅದರ ಹಿನ್ನೆಲೆ ಏನು, ಆ ವ್ಯಕ್ತಿ ಯಾರು, ಇದೆಲ್ಲ ಡೀಟೇಲ್ಸನ್ನು ಈ ದೇಶದ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಇಲ್ಲದಿದ್ದರೆ 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅದು ಅಪರಾಧವಾಗುತ್ತೆ. ಅವರು ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಪಡೆದುಕೊಂಡಿವೆ. ಅವುಗಳು ಗಳಿಸುವಂಥ ಹಣಕ್ಕೆ ಯಾವುದೇ ಟ್ಯಾಕ್ಸನ್ನು ಕಟ್ಟೋದಿಲ್ಲ. ಆದರೆ ಅದಕ್ಕೇನು ನಿಯಮ ಇದೆ ಅಂತಂದರೆ, 20,000ಕ್ಕಿಂತ ಹೆಚ್ಚಿನ ಹಣವನ್ನು ಯಾವುದಾದ್ರೂ ವ್ಯಕ್ತಿಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಯಾಕೋಸ್ಕರ ತೆಗೆದುಕೊಂಡ್ವಿ, ಆ ವ್ಯಕ್ತಿಗೆ ಎಲ್ಲಿಂದ ಹಣ ಬಂತು, ಪ್ರತಿಯೊಂದನ್ನು ಕೂಡ ದಾಖಲೆ ಸಮೇತ ಸಬ್ಮಿಟ್ ಮಾಡಬೇಕಾಗತ್ತೆ. ಹೀಗೆ ಮಿತ್ರರೇ, 2021ರಲ್ಲಿ ಈ ದೇಶದಲ್ಲಿ ಒಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಗಳಿಸಿದಂತಹ ಆದಾಯ 633 ಕೋಟಿ. ಈ ವರ್ಷವೂ ಕೂಡ ಬಿಜೆಪಿ ಅತಿ ಹೆಚ್ಚಿನ ಆದಾಯವನ್ನು ಗಳಿಸಿಕೊಂಡಿದೆ. ಈ 633 ಕೋಟಿಯಲ್ಲಿ ಬಿಜೆಪಿಯ ಆದಾಯ 477 ಕೋಟಿ. ಅಂದರೆ ಒಟ್ಟಾರೆ ರಾಜಕೀಯ ಪಕ್ಷಗಳ ಆದಾಯದಲ್ಲಿ ಬಿಜೆಪಿಯ ಪಾಲು 75%. ಬಿಜೆಪಿ ಒಟ್ಟು 2206 ಮಂದಿಯಿಂದ ಇಷ್ಟೊಂದು ಪ್ರಮಾಣದ ದೇಣಿಗೆಯನ್ನು ಸಂಗ್ರಹಿಸಿಕೊಂಡಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ 2021ರಲ್ಲಿ ಗಳಿಸಿದಂಥ ಆದಾಯ 74 ಕೋಟಿ. 1059 ಮಂದಿಯಿಂದ ಈ ಆದಾಯವನ್ನು ಗಳಿಸಿಕೊಂಡಿದೆ. ಬಿಜೆಪಿ ಆದಾಯಕ್ಕೆ ಹೋಲಿಸಿದ್ರೆ 6.5 ಪಟ್ಟು ಕಡಿಮೆ. ಮಿತ್ರರೇ, 2020ರಲ್ಲೂ ಕೂಡ ಬಿಜೆಪಿ ಅತಿ ಹೆಚ್ಚಿನ ಆದಾಯವನ್ನು ಗಳಿಸಿತ್ತು. 2020ರಲ್ಲಿ ಬಿಜೆಪಿ ಗಳಿಸಿದಂಥ ಆದಾಯ 785.77 ಕೋಟಿ. ಅದೇ 2020ರಲ್ಲಿ ಕಾಂಗ್ರೆಸ್ ಎಷ್ಟು ಆದಾಯವನ್ನು ಗಳಿಸಿತ್ತು ಅಂತಂದ್ರೆ 137 ಕೋಟಿ. ಹಾಗೆ ಮಿತ್ರರೇ, ದೇಶದ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಒಟ್ಟಾರೆ ಆಸ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಹಾಕಿದ್ರೆ ಅದರಲ್ಲಿ 70% ಬಿಜೆಪಿಯ ಪಾಲಾಗಿದೆ. ಆದಾಯ ಗಳಿಕೆಯಲ್ಲೂ ಕೂಡ ಬಿಜೆಪಿ ಮುಂದಿದೆ, ಹಾಗೆ ಆಸ್ತಿಯಲ್ಲೂ ಕೂಡ ಬಿಜೆಪಿಯ ಪಾಲು ಜಾಸ್ತಿ ಇದೆ. ಈ ದೇಶದಲ್ಲಿ ಒಟ್ಟು 7 ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಈ 7 ರಾಷ್ಟ್ರೀಯ ಪಕ್ಷಗಳ ಒಟ್ಟಾರೆ ಆದಾಯ 6,988.57 ಕೋಟಿ. ಇನ್ನು 44 ರೀಜನಲ್ ಪಾರ್ಟೀಸ್ ಇದ್ದಾವೆ, ಸ್ಥಳೀಯ ಪಕ್ಷಗಳು. ಇವುಗಳ ಒಟ್ಟಾರೆ ಆಸ್ತಿ 2,129 ಕೋಟಿ. ರಾಷ್ಟ್ರೀಯ ಪಕ್ಷಗಳ ಆದಾಯದಲ್ಲಿ ಬಿಜೆಪಿಯದ್ದೇ ಸಿಂಹ ಪಾಲು. ರಾಷ್ಟ್ರೀಯ ಪಕ್ಷಗಳ ಒಟ್ಟಾರೆ ಆದಾಯದಲ್ಲಿ ಬಿಜೆಪಿ 4,847 ಕೋಟಿಯನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಬಿಎಸ್ಪಿ ಇದೆ, ಬಹುಜನ ಸಮಾಜವಾದಿ ಪಾರ್ಟಿ. ಉತ್ತರ ಪ್ರದೇಶ ಮೂಲದ ಈ ಪಕ್ಷ ಈಗ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಇದರ ಒಟ್ಟು ಆಸ್ತಿ ಮೌಲ್ಯ 698 ಕೋಟಿ. ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ಒಟ್ಟಾರೆ ಆಸ್ತಿ ಮೌಲ್ಯ 588.16 ಕೋಟಿ. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ಆದಾಯ ಮತ್ತು ಆಸ್ತಿಯ ಮೌಲ್ಯ ಕುಸಿತಾ ಹೋಗ್ತಾ ಇದೆ. ಯಾಕಂದ್ರೆ ಅವರು ಭವಿಷ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಅವರು ಎಲ್ಲ ರಾಜ್ಯದಲ್ಲೂ ಕೂಡ ಅಧಿಕಾರವನ್ನು ಕಳೆದುಕೊಳ್ತಾ ಇದ್ದಾರೆ, ಜೊತೆಗೆ ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವಂತದ್ದು ಬಹಳ ಕಷ್ಟವಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಆದಾಯವೂ ಕೂಡ ಕಡಿಮೆ ಆಗ್ತಲೇ ಹೋಗ್ತಾ ಇದೆ. ಮಿತ್ರರೇ, ಇವತ್ತು ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷ ಸಂಘಟನೆಯೂ ಕೂಡ ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಹಾಗಾದ್ರೆ ಬಿಜೆಪಿ ಹೇಗೆ ಬೆಳೆದು ಬಂತು? ಏಕಾಏಕಿಯಾಗಿ ಶ್ರೀಮಂತ ಪಕ್ಷವಾಗಿ ಹುಟ್ಟುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಬಿಜೆಪಿ ಹುಟ್ಟಿ ಬೆಳೆದು ಬಂದಿದ್ದು ಅತ್ಯಂತ ಕಷ್ಟದ ದಿನಗಳಿಂದಲೇ. 21 ಅಕ್ಟೋಬರ್ 1951 ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಭಾರತೀಯ ಜನಸಂಘವನ್ನು ಸ್ಥಾಪಿಸಿದ್ರು. 1951ರ ಜನರಲ್ ಎಲೆಕ್ಷನ್ನಲ್ಲಿ ಈ ಪಕ್ಷ ಗಳಿಸಿದ್ದು ಕೇವಲ 3 ಸೀಟು ಮಾತ್ರ. ಇಡೀ ದೇಶದ ಲೋಕಸಭೆಯಲ್ಲಿ 3 ಕ್ಷೇತ್ರದಲ್ಲಿ ಮಾತ್ರ
ಭಾರತೀಯ ಜನಸಂಘ ಜಯ ಸಾಧಿಸಿತ್ತು. ನಂತರ ಈ ಭಾರತೀಯ ಜನಸಂಘ 1977ರವರೆಗೂ ಕೂಡ ಅಸ್ತಿತ್ವದಲ್ಲಿತ್ತು. ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯಿಂದಾಗಿ ರಾಜಕೀಯ ಧ್ರುವೀಕರಣ ಆರಂಭವಾಯಿತು. ಹೀಗಾಗಿ ದೇಶದಲ್ಲಿ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬಂತು. ಇದರಲ್ಲಿ ಜನಸಂಘವೂ ಕೂಡ ವಿಲೀನವಾಯಿತು. ಆದರೆ RSS ಅನ್ನ ಜನತಾ ಪಕ್ಷ ಒಪ್ಪದೇ ಇರುವ ಕಾರಣದಿಂದಾಗಿ ಒಂದಷ್ಟು ಗೊಂದಲ ಉಂಟಾಯಿತು. ಅಂತಿಮವಾಗಿ ಜನತಾ ಪಕ್ಷದಿಂದ ಒಂದಿಷ್ಟು ನಾಯಕರು ಹೊರಗೆ ಬಂದರು. ವಾಜಪೇಯಿ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಸ್ಥಾಪನೆ ಆಗುತ್ತೆ. 6 ಏಪ್ರಿಲ್ 1980ರಂದು ಬಿಜೆಪಿ ಅಧಿಕೃತವಾಗಿ ಸ್ಥಾಪನೆ ಆಗುತ್ತೆ. ಇದರ ಮೊದಲ ಅಧ್ಯಕ್ಷರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಂದಿರಾ ಗಾಂಧಿ ಅವರ ಸಾವಾಗುತ್ತೆ. ಇಂದಿರಾ ಗಾಂಧಿ ಅನುಪಸ್ಥಿತಿಯಲ್ಲಿ ಭಾರತದ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಅನಂತರ 1984ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 2 ಕ್ಷೇತ್ರವನ್ನ ಗೆದ್ದಿರುತ್ತೆ. ಒಟ್ಟಾರೆ ದೇಶದ ವೋಟ್ ಶೇರಿಂಗ್ ನಲ್ಲಿ ಬಿಜೆಪಿಯ ಪಾಲು 7% ಮಾತ್ರ ಇರುತ್ತೆ. ಆದ್ರೆ ಮಿತ್ರರೇ, ಬಿಜೆಪಿ ನಂತರ ಹಂತ ಹಂತವಾಗಿ ಬೆಳೆದು ಬರುತ್ತೆ. 1996ರ ಹೊತ್ತಿಗೆ ಬಿಜೆಪಿ ಅಧಿಕಾರಕ್ಕೆ ಬರುವಷ್ಟರ ಮಟ್ಟಿಗೆ ಬೆಳೆದು ನಿಲ್ಲುತ್ತೆ. 2004ರವರೆಗೂ ಕೂಡ ಬಿಜೆಪಿ ಅಧಿಕಾರವನ್ನ ನಡೆಸುತ್ತೆ. ಅನೇಕ ಪಕ್ಷಗಳನ್ನ ಒಟ್ಟು ಸೇರಿಸಿಕೊಂಡು NDA ಕೂಟವನ್ನ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನ ನಡೆಸುತ್ತೆ. ಜೊತೆಗೆ ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಧಿಕಾರವನ್ನ ಹಿಡಿಯಲು ಶುರು ಮಾಡುತ್ತೆ. ಈ ಬಿಜೆಪಿ ಪಕ್ಷ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದು 2014ರ ಲೋಕಸಭಾ ಚುನಾವಣೆಯಲ್ಲಿ. 2014ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಗೆ ಹೋಗುತ್ತೆ. ಈ ಚುನಾವಣೆಯಲ್ಲಿ ಬಿಜೆಪಿ ಸ್ವತಃ ಬಹುಮತವನ್ನ ಪಡೆದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆನಂತರ 2019ರಲ್ಲಿ 2ನೇ ಬಾರಿಗೂ ಕೂಡ ಬಿಜೆಪಿಗೆ ಬಹುಮತ ಸಿಗುತ್ತೆ. ಬಿಜೆಪಿ ಸದ್ಯ ಲೋಕಸಭೆಯಲ್ಲಿ 303 ಲೋಕಸಭಾ ಸದಸ್ಯರನ್ನ ಹೊಂದಿದೆ. ಲೋಕಸಭೆಯ ಒಟ್ಟು ಸೀಟ್ ಶೇರಿಂಗ್ ನಲ್ಲಿ 55% ಬಿಜೆಪಿಯದ್ದೇ ಇದೆ. ಸದ್ಯ ಮಿತ್ರರೇ, ದೇಶದ 29 ರಾಜ್ಯಗಳ ಪೈಕಿ 12 ರಾಜ್ಯದಲ್ಲಿ ಬಿಜೆಪಿ ನೇರವಾಗಿ ಆಡಳಿತವನ್ನು ನಡೆಸ್ತಾ ಇದೆ. 4 ಇತರೆ ರಾಜ್ಯಗಳಲ್ಲಿ ಕೊಹಿಲೇಷನ್ ಗವರ್ಮೆಂಟ್ ಅನ್ನು ನಡೆಸ್ತಾ ಇದೆ. ಅಂದ್ರೆ ಬಿಜೆಪಿ ಜೊತೆಗಿನ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿದೆ. ಮಿತ್ರರೇ, 2 ಜನ ಲೋಕಸಭಾ ಸದಸ್ಯರಿಂದ ಆರಂಭವಾದ ಬಿಜೆಪಿಯ ಜರ್ನಿ ಸದ್ಯ 303ಕ್ಕೆ ಬಂದು ನಿಂತಿದೆ. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರ ಸಂಖ್ಯೆಯೂ ಕೂಡ ಕೋಟಿಯನ್ನ ದಾಟಿದೆ. ಇವತ್ತು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆಯೂ ಕೂಡ ಬಿಜೆಪಿಯ ಹೆಸರಿನಲ್ಲೇ ಇದೆ. ಬಿಜೆಪಿ 2015ರಲ್ಲಿ 18 ಕೋಟಿ ಮಂದಿ ಸದಸ್ಯರನ್ನ ಹೊಂದುವ ಮೂಲಕ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯನ್ನ ಹಿಂದಿಕ್ಕಿದೆ. ಈ ಮೂಲಕ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆ ಬಿಜೆಪಿ ಹೆಸರಿನಲ್ಲಿದೆ. ಹೀಗೆ ಮಿತ್ರರೇ, ಬಿಜೆಪಿಯ ಜರ್ನಿ ಬಹಳ ಚಿಕ್ಕದಾಗಿ ಆರಂಭವಾಗಿ ಇವತ್ತು ದೊಡ್ಡ ಮಟ್ಟವನ್ನು ರೀಚ್ ಆಗಿದೆ. ಬಿಜೆಪಿ ಯಾಕೆ ಇವತ್ತು ಇಷ್ಟು ಪಾಪ್ಯುಲರ್ ಆಗ್ತಾ ಇದೆ, ಬಿಜೆಪಿಗೆ ಯಾಕೆ ಇಷ್ಟು ದೇಣಿಗೆ ಬರ್ತಾ ಇದೆ ಅಂತಂದ್ರೆ, ಸದ್ಯ ಬಿಜೆಪಿ ಓಡುವ ಕುದುರೆ. ಅತಿ ಹೆಚ್ಚು ರಾಜ್ಯದಲ್ಲಿ ಬಿಜೆಪಿಗೆ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಕೇಂದ್ರದಲ್ಲೂ ಕೂಡ ಬಿಜೆಪಿಯ ಸರ್ಕಾರ ಅಸ್ತಿತ್ವದಲ್ಲಿದೆ. ಬಿಜೆಪಿಯ ಧೋರಣೆ ಇರಬಹುದು, ಬಿಜೆಪಿಯ ಸಿದ್ಧಾಂತಗಳಿರಬಹುದು, ಇದನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆ ಬರ್ತಾ ಇದೆ. ಮಿತ್ರರೇ, ರಾಜಕೀಯ ಪಕ್ಷವೂ ಕೂಡ ಈ ಷೇರು ಮಾರುಕಟ್ಟೆ ಇದ್ದಂತೆ. ಈಗ ಷೇರು ಮಾರುಕಟ್ಟೆಯಲ್ಲಿ ಯಾವುದು ಹೆಚ್ಚು ಗಳಿಸ್ತಾ ಇರುತ್ತೋ ಅದಕ್ಕೆ ಜನ ಹೆಚ್ಚು ಹೂಡಿಕೆ ಮಾಡ್ತಿರ್ತಾರೆ. ಈ ಕುದುರೆ ರೇಸ್ನಲ್ಲೂ ಅಷ್ಟೇ, ಓಡುವ ಕುದುರೆಗೆ ಹೆಚ್ಚು ದುಡ್ಡು ಕಟ್ತಾರೆ. ಹಾಗೆ ಈಗ ಸದ್ಯ ಬಿಜೆಪಿ ಅಧಿಕಾರದಲ್ಲಿದೆ. ಹೀಗಾಗಿ ಜನ ಸಹಜವಾಗಿ ಬಿಜೆಪಿಗೆ ದೇಣಿಗೆ ಕೊಡ್ತಾರೆ. ದೇಣಿಗೆ ಕೊಡುವ ಉದ್ದೇಶ ಸಾಕಷ್ಟಿರುತ್ತೆ. ಕೆಲವರು ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಈ ನಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುವ ಪಕ್ಷವೇ ಅಸ್ತಿತ್ವದಲ್ಲಿರಬೇಕು ಅಂತ ಹೇಳಿ ಕೆಲವರು ಹಣವನ್ನು ಕೊಡುವವರಿರ್ತಾರೆ. ಇನ್ನು ಕೆಲವರು ಬಿಸ್ನೆಸ್ ಮೆನ್ಗಳೇನು ಅಂತಂದ್ರೆ, ಒಂದು ರೀತಿಯ ಹೂಡಿಕೆ. ಈ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮಗೇನೋ ಹೆಲ್ಪ್ ಆಗುತ್ತೆ, ನಮ್ಗೆ ಯಾವುದೋ ರೀತಿಯಲ್ಲಿ ಈ ಪಕ್ಷ ಸಹಾಯ ಮಾಡುತ್ತೆ ಅಂತ ಹೇಳಿ ದೊಡ್ಡ ಮಟ್ಟದ ದೇಣಿಗೆಯನ್ನ ಕೊಡ್ತಾರೆ. ಸದ್ಯ ಬಿಜೆಪಿಯ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದೆ. ಬಿಜೆಪಿ ಉದ್ಯಮಿಗಳ ಪರವಾದಂಥ ಪಕ್ಷ, ಬಿಜೆಪಿ ಖಾಸಗೀಕರಣವನ್ನ ನೆಚ್ಚಿಕೊಂಡಂತ ಪಕ್ಷ, ಬಿಜೆಪಿ ಅಂಬಾನಿ ಅದಾನಿ ಪಕ್ಷ ಅನ್ನುವಂತಹ ಆರೋಪವನ್ನು ಕೂಡ ಹೊತ್ತುಕೊಂಡಿದೆ. ಅದೇನೇ ಇರಲಿ ಮಿತ್ರರೇ, ಬಿಜೆಪಿ ಸದ್ಯ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೊತೆಗೆ ಆದಾಯದಲ್ಲೂ ಕೂಡ ಈ ದೇಶದ ಅತ್ಯಂತ ರಿಚೆಸ್ಟ್ ಪಾರ್ಟಿ ಎಂಬ ಹಣೆಪಟ್ಟಿಯನ್ನು ಕೂಡ ಹೊತ್ತುಕೊಂಡಿದೆ. ಕಾಂಗ್ರೆಸ್ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿತ್ತು. ಈ ಹಿಂದೆ ಕಾಂಗ್ರೆಸ್ ಅತ್ಯಂತ ಶ್ರೀಮಂತ ಪಕ್ಷವಾಗಿತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಈ ಸ್ಥಾನವನ್ನು ಬಿಜೆಪಿ ಆಕ್ರಮಿಸಿಕೊಂಡಿದೆ. ಕಾಂಗ್ರೆಸ್ನ ಆದಾಯ ಗಣನೀಯ ಪ್ರಮಾಣದಲ್ಲಿ ಕುಸಿದು ಹೋಗಿದೆ. ಆಸ್ತಿ ವಿವರದಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗಿದೆ, ಬಿಎಸ್ಪಿ 2ನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ ಕಾಂಗ್ರೆಸ್ನ ಸಿದ್ಧಾಂತವನ್ನು ಬೆಂಬಲಿಸುವವರ ಸಂಖ್ಯೆ ಕಡಿಮೆಯಾಗಿದ್ದರಿಂದಲೇ ಕಾಂಗ್ರೆಸ್ನ ಆದಾಯ ಕಡಿಮೆಯಾಗಿದೆ. ಇದಿಷ್ಟು ಮಿತ್ರರೇ ದೇಶದ ರಾಜಕೀಯ ಪಕ್ಷಗಳ ಆಸ್ತಿಯ ವಿವರ ಹಾಗೂ ಅದರ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.